ನಮಸ್ಕಾರ. ಇವತ್ತಿನ ಈ ಮಾತುಕತೆಗೆ ಸ್ವಾಗತ. ನಾವ್ 2026ರ ಹೊಸ್ತಿಲಲ್ಲಿದ್ದೀವಿ. ಹಾಗಾದ್ರೆ ಹಳೆ ಭಾರವನ್ನೆಲ್ಲ ಇಳಿಸಿ ಹೊಸ ವರ್ಷವನ್ನು ಸಿಹಿಯಾಗಿ ಹೇಗೆ ಶುರು ಮಾಡೋದು? ಬನ್ನಿ ನೋಡೋಣ. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಹೊಸ ವರ್ಷ ಶುರುವಾದಾಗ ಎಷ್ಟೋ ಜನರಿಗೆ ಒಂದು ದೊಡ್ಡ ಸವಾಲು ಕಾಡುತ್ತೆ. ಅದೇನಪ್ಪಾ ಅಂದ್ರೆ ಹೋದ ವರ್ಷದ ನಿರಾಸೆಗಳು, ನೋವುಗಳು, ಅದರಿಂದ ಹೊರಗೆ ಬರೋದು ಹೇಗೆ ಅಂತ. ಇಲ್ಲಿರೋ ಮಾತು ನೋಡಿ, ಎಷ್ಟು ನಿಜ ಅಲ್ವಾ? ಇದರ ಅರ್ಥ ತುಂಬಾ ಸರಳ. ಹಳೇ ನೆನ್ಪುಗಳಲ್ಲೇ, ಅದರಲ್ಲೂ ಕಹಿ ನೆನ್ಪುಗಳಲ್ಲೇ ಮುಳುಗಿದ್ರೆ ನಮ್ಮ ಇವತ್ತಿನ ದಿನಾನೂ ಹಾಳಾಗಿ ಹೋಗುತ್ತೆ. ಹೊಸ ವರ್ಷ ಶುರುವಾದಾಗ ಈ ರೀತಿ ಅಸಹಾಯಕ ಅಂತ ಅನ್ಸೋದು ಅದು ತುಂಬಾ ಸಹಜ. ಮೊದಲು ನಾವಿದನ್ನ ಒಪ್ಕೋಬೇಕು ನೋಡಿ. ಅದೇ ಮೊದಲ ಹೆಜ್ಜೆ. ಆಮೇಲೆ ಖಂಡಿತ ಇದರಿಂದ ಹೊರಬರಲು ದಾರಿ ಇದ್ದೇ ಇರುತ್ತೆ. ಸರಿ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಚಿಕ್ಕ ಆದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಕಥೆ ಇದೆ. ಬನ್ನಿ ಕೇಳೋಣ. ಇದು ಒಬ್ಬ ಶಿಕ್ಷಕ, ಒಬ್ಬ ವಿದ್ಯಾರ್ಥಿ ಮತ್ತೆ ಜೀವನದ ದೊಡ್ಡ ಪಾಠ ಹೇಳ್ಕೊಡುವ ಒಂದು ಲೋಟ ನಿಂಬೆಪಾನಕದ ಕಥೆ. ಕಥೆ ಶುರುವಾಗೋದು ಹೀಗೆ. ಒಂದು ಕ್ಲಾಸ್ ರೂಮ್. ಅಲ್ಲಿ ಒಬ್ಬ ಹುಡುಗ ಇದ್ದ. ಯಾವಾಗ್ ನೋಡಿದ್ರೂ ಏನೋ ಕಳ್ಕೊಂಡ ಹಾಗೆ ಬೇಜಾರಲ್ ಕೂತಿರ್ತಿದ್ದ. ಅವನ್ ಮುಖ ನೋಡಿದ್ರೆ ಸಾಕು, ಅವನೊಳಗಿನ ನೋವು ಎಂಥದ್ದು ಅಂತ ಗೊತ್ತಾಗ್ತಿತ್ತು. ಒಂದು ದಿನ ಅವನ ಟೀಚರು ಪ್ರೀತಿಯಿಂದ ಅವನನ್ನ ಹತ್ರ ಕರೆದು ಕೇಳಿದ್ರು, ಏನಾಯ್ತಪ್ಪಾ ಅಂತ. ಆಗ ಹುಡುಗ ತನ್ನ ಮನಸ್ಸಿನ ಭಾರವನ್ನೆಲ್ಲ ಇಳಿಸಿದ. ಹಳೇ ಕಾಲದಲ್ಲಿ ನಡೆದುವಂತ ಕೆಟ್ಟ ಘಟನೆ ಅದು ಅವನನ್ನ ಎಷ್ಟು ಕಾಡ್ತಿತ್ತು ಅಂದ್ರೆ ಅವನಿಗೆ ಇವತ್ತಿನ ದಿನದಲ್ಲಿ ಒಂದು ಸಣ್ಣ ಖುಷಿಯನ್ನು ಅನುಭವಿಸೋಕೆ ಆಗ್ತಿರ್ಲಿಲ್ಲ. ಮರುದಿನ ಆ ಶಿಕ್ಷಕರು ಒಂದು ವಿಚಿತ್ರ ಕೆಲಸ ಮಾಡಿದ್ರು. ಆ ಹುಡುಗನಿಗೆ ಅಂತಾನೆ ಒಂದು ಲೋಟ ನಿಂಬೆ ಶರ್ಬತ್ ಮಾಡ್ಕೊಂಡ್ ಬಂದ್ರು. ಕ್ಲಾಸಲ್ಲಿ ಪಾಠ ಮಾಡೋದು ಬಿಟ್ಟು ಶರ್ಬತ್ ತಂದಿದಾರಲ್ಲ ಅಂತ ಎಲ್ರಿಗೂ ಸ್ವಲ್ಪ ಆಶ್ಚರ್ಯ ಆಗತ್ತೆ ಅಲ್ವಾ? ಆದ್ರೆ ಇಲ್ಲೇ ನೋಡಿ ಕಥೆಯಲ್ಲಿರೋ ಟ್ವಿಸ್ಟ್. ಆ ಟೀಚರ್ ಬೇಕು ಅಂತಾನೆ ಆ ಶರ್ಬತ್ತಿಗೆ ಸಕ್ರೆ ಬದಲು ಹಿಡೀ ತುಂಬಾ ಉಪ್ಪಾಕ್ಬಿಟ್ಟಿದ್ರು. ಯಾಕೀಗ್ ಮಾಡಿದ್ರು ಅಂತ ಅನ್ನಿಸ್ತಿರ್ಬೇಕಲ್ವಾ? ಆ ಹುಡುಗನಿಗೆ ಇದ್ಯಾವುದೂ ಗೊತ್ತಿರ್ಲಿಲ್ಲ. ಒಂದೇ ಗುಟ್ಕು ಕುಡಿದ ಅಷ್ಟೇ. ಥೂ ಅಂತ ಮುಖ ಸಿಂಡರಿಸ್ಕೊಂಡ. ಆಗ ಟೀಚರು, ಅಯ್ಯೋ ಚೆನ್ನಾಗಿಲ್ವಾ, ಬೇಡ ಚೆಲ್ಬಿಡೋಣ ಅಂದ್ರು. ಆದ್ರೆ ಆ ಹುಡುಗ ಕೊಟ್ಟ ಉತ್ತರ ಇದೆಯಲ್ಲ, ಅದೇ ಈ ಇಡೀ ಕಥೆಯ ಹೃದಯ. ಅವನ ಸಮಸ್ಯೆಗೆ ಉತ್ತರ ಅವನ ಬಾಯಿಂದಲೇ ಬಂತು. ಸರಿ, ಹಾಗಾದ್ರೆ ಆ ಉಪ್ಪಿನ ಶರ್ಬತ್ನಲ್ಲಿ ಅಂಥ ಯಾವ ಜೀವನದ ಪಾಠ ಅಡಗಿತ್ತು? ಬನ್ನಿ ಈಗ ಅದನ್ನೇ ನೋಡೋಣ. ನೋಡಿ, ಈ ಹೋಲಿಕೆ ಎಷ್ಟು ಚೆನ್ನಾಗಿದೆ. ಶರ್ಬತ್ತಿಗೆ ಹಾಕಿದ ಉಪ್ಪನ್ನ ನಾವು ಮತ್ತೆ ವಾಪಸ್ ತೆಗೆಯೋಕ್ಕಾಗಲ್ಲ ಅಲ್ವಾ? ಜೀವನಾನೂ ಹಾಗೇನೆ. ನಡೆದು ಹೋದ ಕಹಿ ಘಟನೆಗಳನ್ನ ಸಂಪೂರ್ಣವಾಗಿ ಅಳಿಸಿ ಹಾಕೋಕೆ ಸಾಧ್ಯವಿಲ್ಲ. ಆದ್ರೆ ಅದಕ್ಕೆ ಹೊಸ ಸಿಹಿಯನ್ನಂತೂ ಖಂಡಿತ ಸೇರಿಸ್ಬೋದು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ, ಹೋದ ವರ್ಷದ ಅಂದ್ರೆ 2025 ಮತ್ತು ಅದಕ್ಕಿಂತ ಹಿಂದಿನ ವರ್ಷಗಳ ಉಪ್ಪನ್ನ ನಾವು ತೆಗೆಯೋಕ್ಕಾಗಲ್ಲ. ಆದ್ರೆ ಈ ಹೊಸ ವರ್ಷ 2026ರ ಸಕ್ಕರೆಯನ್ನ ಸೇರ್ಸೋದು ಅದು ಪೂರ್ತಿಯಾಗಿ ನಮ್ಮ ಕೈಯಲ್ಲೇ ಇದೆ. ಜೀವನದಲ್ಲಿ ಹೊಸ ಯಶಸ್ಸು, ಒಳ್ಳೆ ಕೆಲ್ಸಗಳು, ಖುಷಿಯಾದ ಕ್ಷಣಗಳು, ಈ ಸಕ್ಕರೆಯನ್ನ ನಾವು ಎಷ್ಟು ಜಾಸ್ತಿ ಸೇರಿಸ್ತಾ ಹೋಗ್ತೀವೋ ಹಳೆ ನೋವಿನ ಉಪ್ಪಿನ ರುಚಿ ತನ್ನಿಂತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಕೊನೆಗೆ ಸಿಹಿನೇ ಜಾಸ್ತಿ ಆಗುತ್ತೆ. ಸರಿ, ಈ ಪಾಠವನ್ನ ನಾವು ಕೇಳಿದ್ವಿ. ಆದ್ರೆ ಇದನ್ನ ನಮ್ಮ ಜೀವನದಲ್ಲಿ, ಅದರಲ್ಲೂ ಈ ಬರ್ತಿರೋ ಹೊಸ ವರ್ಷದಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಗೆ ಅಪ್ಲೈ ಮಾಡೋದು? ಬನ್ನಿ ಅದನ್ನ ನೋಡೋಣ. ಇದಕ್ಕೆ ಇನ್ನೊಂದು ಒಳ್ಳೆ ಅನಾಲಜಿ ಇದೆ. ನಮ್ಮ ಜೀವನವನ್ನ ಒಂದು ಡಿಜಿಟಲ್ ಫೋಟೋ ಗ್ಯಾಲರಿ ಅಂತ ಅನ್ಕೊಳ್ಳೋಣ. ಹಳೆ ನೆನಪುಗಳು, ಅವು ಹಳೆ ಕಾಲದ ಕಡಿಮೆ ಕ್ವಾಲಿಟಿಯ ಫೋಟೋಗಳಿದ್ದಾಗೆ. ಸ್ವಲ್ಪ ಮಸ್ಕು, ಅದನ್ನ ಎಡಿಟ್ ಮಾಡಕ್ ಆಗಲ್ಲ. ಆದ್ರೆ 2026 ನಮಗೆ ಹೊಸ ಅವಕಾಶ ಕೊಡುತ್ತೆ. ಹೊಸ ಬ್ರೈಟ್ ಆದ ಹೈ ಡೆಫಿನಿಷನ್ ಅಂದ್ರೆ HD ಫೋಟೋಗಳನ್ನ ಕ್ಲಿಕ್ ಮಾಡೋಕೆ. ಯಾವಾಗ ನಮ್ಮ ಗ್ಯಾಲರಿಯಲ್ಲಿ ಈ ತರಹದ ಹೊಸ ಖುಷಿಯಾದ HD ಫೋಟೋಗಳು ಜಾಸ್ತಿ ಆಗ್ತಾವೋ ಆಗ ಆ ಹಳೆ ಮಸುಕಾದ ಫೋಟೋಗಳು ತಾವಾಗಿಯೇ ಕೆಳಗೆ ಹೋಗ್ತವೆ ಅಲ್ವಾ? ನಾವು ಅವುಗಳನ್ನ ನೋಡೋದೇ ಕಡಿಮೆ ಮಾಡ್ತೀವಿ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ನಾವು ಮುಂದೆ ಹೋಗೋಣ ಅಂದ್ರೂ ಕೆಲವರು ನಮ್ಮ ಸುತ್ತಮುತ್ತ ಇರ್ತಾರೆ. ಅವರು ನಮ್ಮ ಹಳೆ ತಪ್ಪುಗಳನ್ನೇ ಮತ್ತೆ ಮತ್ತೆ ನೆನಪು ಮಾಡ್ತಿರ್ತಾರೆ. ಅಂಥ ನೆಗೆಟಿವ್ ಮಾತುಗಳನ್ನ ಹೇಗೆ ಹ್ಯಾಂಡಲ್ ಮಾಡೋದು? ಇದಕ್ಕೊಂದು ತುಂಬಾನೇ ಸಿಂಪಲ್ ಆದ ಆದ್ರೆ ಪವರ್ಫುಲ್ ಆದ ಉತ್ತರ ಇದೆ. ಕಿವುಡ ಕಪ್ಪೆಯ ಕಥೆ ಕೇಳಿದ್ದೀರಾ? ಒಂದು ಸ್ಪರ್ಧೆಯಲ್ಲಿ ಕಪ್ಪೆಗಳೆಲ್ಲ ಒಂದು ದೊಡ್ಡ ಗೋಪುರವನ್ನ ಹತ್ತಬೇಕಿತ್ತು. ಕೆಳಗೆ ನಿಂತಿದ್ದ ಜನ, ಅಯ್ಯೋ ಆಗಲ್ಲ, ಬೀಳ್ತೀರಾ ಅಂತ ಕೂಗಾಡುತ್ತಿದ್ರು. ಆ ಮಾತುಗಳನ್ನ ಕೇಳಿ ಒಂದಾದ ಮೇಲೊಂದು ಕಪ್ಪೆ ಧೈರ್ಯ ಕಳ್ಕೊಂಡು ಕೆಳಗೆ ಬಿತ್ತು. ಆದ್ರೆ ಒಂದೇ ಒಂದು ಕಪ್ಪೆ ಮಾತ್ರ ಹತ್ತುತ್ತಲೇ ಹೋಗಿ ತುದಿಯನ್ನ ಮುಟ್ಟಿತು. ಯಾಕೆ ಗೊತ್ತಾ? ಯಾಕೆಂದ್ರೆ ಅದಕ್ಕೆ ಕಿವಿ ಕೇಳಿಸ್ತಿರ್ಲಿಲ್ಲ.
ಹಾಗೇನೇ ನಮ್ಮ ಸುತ್ತಮುತ್ತಲಿನ ನೆಗೆಟಿವ್ ಮಾತುಗಳಿಗೆ ಕಿವುಡರಾಗಿ ನಮ್ಮ ಗುರಿಯ ಕಡೆ ಮಾತ್ರ ಗಮನ ಕೊಡಬೇಕು. ಕೊನೆಗೆ ಇದೆಲ್ಲ ಬಂದು ನಿಲ್ಲೋದು ಸಮಯದ ಮೌಲ್ಯದ ಹತ್ತಿರ. ನೋಡಿ, ಸಮಯ ಎಲ್ಲರಿಗೂ ಫ್ರೀಯಾಗಿ ಸಿಗುತ್ತೆ. ಆದ್ರೆ ಅದು ಬೆಲೆ ಕಟ್ಟೋಕಾಗದಷ್ಟು ಅಮೂಲ್ಯ. ಅದನ್ನ ಹಳೆ ನೋವುಗಳನ್ನ ನೆನಪು ಮಾಡ್ಕೊಂಡು ಹಾಳ್ಮಾಡೋ ಬದಲು ಒಂದು ಒಳ್ಳೆ ಭವಿಷ್ಯ ಕಟ್ಟೋಕೆ ಬಳಸೋದು ಜಾಣತನ. ಸರಿ, ಹಾಗಾದ್ರೆ ಈ ಎಲ್ಲ ಮಾತುಕತೆಯ ಕೊನೆಯಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾದ ಮುಖ್ಯವಾದ ಮೂರೇ ವಿಷಯಗಳು. ಈ ಒಂದು ಅದ್ಭುತವಾದ ಮಾತಿನ ಜೊತೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಇದು ಬರೀ ಕೇಳಿ ಮರೆಯುವ ಮಾತಲ್ಲ, ಬದಲಿಗೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಒಂದು ದಾರಿದೀಪ.